ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ನಿಮಗೆಲ್ಲ ವಿಜ್ಞಾನ ತರಗತಿಗೆ ಸ್ವಾಗತ. ನಿನ್ನೆ ದಿವಸ ಮೈಕೆಲ್ ಫೆರಡೆ ಕಥೆಯನ್ನು ಕೇಳಿದ್ದೀರಾ. ನಿಮಗೂ ಬಹುಶಃ ಅವನಾಗಿ ಆಗಬೇಕು ಅಂತ ಅನಿಸ್ಬೋದು. ಆದರೆ ಅವನಾಗಿ ಆಗಬೇಕಾದ್ರೆ ನೀವು ಕೂಡ ಜೀವನದಲ್ಲಿ ಕಷ್ಟಪಟ್ಟು ದುಡಿಯೋದನ್ನು ಅಭ್ಯಾಸ ಮಾಡಬೇಕು. ಹಾರ್ಡ್ ವರ್ಕ್ ಮತ್ತು ಹೈ ಏಮ್ ಇಟ್ಕೊಬೇಕು. ಒಂದು ಉನ್ನತವಾದ ಆದರ್ಶ ಇಟ್ಕೊಬೇಕು. ಕಷ್ಟಪಟ್ಟು ದುಡಿಬೇಕು. ಸಿಕ್ಕ ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಈ ಮೂರು ಇತ್ತು ಅಂದರೆ ಪ್ರತಿಯೊಬ್ಬನೂ ಮೈಕೆಲ್ ಫೆರಡೆ ಹಾಗೆ ಜಗತ್ ಪ್ರಸಿದ್ಧ ವಿಜ್ಞಾನಿ ಆಗ್ಬೋದು. ಅವನು ಯಾವುದೇ ಪ್ರಶಸ್ತಿಯನ್ನಾಗಲಿ ಯಾವುದೇ ಒಂದು ಹೊಗಳಿಕೆಯನ್ನಾಗಲಿ ಇಷ್ಟಪಟ್ಟವನಲ್ಲ. ಎಷ್ಟು ಬಂದರೂ ಕೂಡ ಅವನು ಇಷ್ಟಪಟ್ಟಿಲ್ಲ. ಅವನು ಜಗತ್ತಿಗೆ ಕಾರ್ಯ ಮಾಡಿ ತೋರಿಸ್ತಾ, ಮ್ಯಾನ್ ಆಫ್ ಆ್ಯಕ್ಷನ್. ಅದರ ಬಗ್ಗೆ ನಿನ್ನೆ ನೋಡಿದ್ದೀವಿ. ಹಾಗೆ ನಿನ್ನೆ ಕೆಲವು ಹೋಮ್ವರ್ಕ್ ಕೊಟ್ಟಿದ್ದೆ, ಮಾಡ್ಕೊಂಬಂದಿದ್ದೀರಾ? ಓಕೆ, ಆ ಹೋಮ್ವರ್ಕ್ ಒಂದು ನೋಡೋಣ. ಒಂದನೇ ಕ್ವಶನ್ನು ಏನಂದರೆ, ಉದ್ದನೆಯ ನೇರ ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಬಲರೇಖೆಗಳಿಗೆ ಡ್ಯಾಶ್ ಆಗಿರುತ್ತದೆ. ನೇರ ತಂತಿ ಪ್ರಯೋಗ ಮೊನ್ನೆ ದಿವಸ ಮಾಡಿದ್ದೀವಿ. ಆವಾಗ ನಿಮಗೆ ಹೇಳಿದ್ವಿ ಅಲ್ಲಿ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತದೆ ಅಂತೇಳ್ಬಿಟ್ಟು. ಆಗ ಅಲ್ಲಿ ನೇರ ತಂತಿಯ ಕಾಂತೀಯ ಬಲರೇಖೆಗಳ ಕೇಂದ್ರ. ಸೊ ಅಲ್ಲಿ ಕಾಂತಕ್ಷೇತ್ರ ಏರ್ಪಡ್ತದೆ. ಒಂದು ವಾಹಕ ತಂತಿ ವಿದ್ಯುತ್ ಹರಿಸುವಂಥದ್ದು. ಆಗ ಸುತ್ತಲೂ ಕಾಂತಕ್ಷೇತ್ರ ಏರ್ಪಡ್ತದೆ. ಅದರ ಏಕಕೇಂದ್ರೀಯ ವೃತ್ತಗಳ ಕೇಂದ್ರ ಇದೆಯಲ್ಲ, ಅದು ಕಾಂತಕ್ಷೇತ್ರವನ್ನು ತೋರಿಸುತ್ತದೆ ಅಂತ. ಸೊ ಅದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಪ್ರೇರಿತ ವಿದ್ಯುತ್ ಪ್ರವಾಹ ಅಂದರೆ ಏನು ಅಂತ, ಹೇಗುಂಟಾಗುತ್ತೆ ಅಂತ. ಒಂದು ಕಾಂತ ಮತ್ತು ಸುರುಳಿಯ ನಡುವೆ ಸಾಪೇಕ್ಷ ಚಲನೆಯಿಂದ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಸಾಪೇಕ್ಷ ಚಲನೆ ಅಂದ್ರೇನು? ನಿನ್ನೆ ಒಂದು ಪ್ರಯೋಗ ಮಾಡಿದ್ದು ನೋಡಿರ್ಬೋದು ನೀವು. ಒಂದು ಅವಾಹಕನಾವರ್ತವಾದ ಒಂದು ವಾಹಕ ತಂತಿ ತೊಗೊಂಡ್ವಿ. ಅದರಲ್ಲೊಂದು ಅಯಸ್ಕಾಂತವನ್ನು ಮೇಲಕ್ಕೆ ಕೆಳಕ್ಕೆ ತಗೊಂಡು ಹೋದ್ವಿ. ಮೇಲಕ್ಕೆ ತೊಗೊಂಡೋದಾಗ ಆ ಗ್ಯಾಲನೋಮೀಟ್ರಲ್ಲಿ ಬಲಗಡೆ, ಕೆಳಗೆ ತೊಗೊಂಡೋದಾಗ ಎಡಗಡೆ, ಈ ಥರ ಒಂದು ದಿಕ್ಕು ಬದಲಾಗೋದು ನೋಡ್ಬೋದು. ನಿನ್ನೆ ತೋರಿಸುವಾಗ ನಿಮಗೆ ಲೈಟ್ ಬಂತು, ಕೆಂಪು ಬಣ್ಣ ಲೈಟ್, ನೆನಪಿದೆಯಲ್ಲ? ಅಲ್ಲಿ ಸಾಪೇಕ್ಷ ಚಲನೆ ಅಂದರೆ ಏನು ಅಂದರೆ, ಅಯಸ್ಕಾಂತವನ್ನು ಮೇಲೆ ಕೆಳಗೆ ತೊಗೊಂಡು ಹೋಗಿದ್ವಿ ಆ ಪ್ರಯೋಗದಲ್ಲಿ. ಅಲ್ಲಿ ತಂತಿಯನ್ನು ಸ್ಥಿರವಾಗಿಟ್ವಿ, ಆದರೆ ಈ ಮ್ಯಾಗ್ನೆಟನ್ನು ಮೇಲೆ ಕೆಳಗೆ ತೊಗೊಂಡಿದ್ವಿ. ಈ ಥರ ಒಂದು ಸುರುಳಿ ಮತ್ತು ಕಾಂತ ಇವುಗಳ ಒಂದು ಸಾಪೇಕ್ಷ ಚಲನೆಯಿಂದ, ಅಂದರೆ ಒಂದಕ್ಕೊಂದು ಹೊಂದಿಕೊಂಡು ಚಲನೆ ಆಗೋದಕ್ಕೆ ಪ್ರೇರಿತ ವಿದ್ಯುತ್ ಪ್ರವಾಹ ಅಂತ ಹೇಳ್ತಾರೆ. ಅದರಲ್ಲಿ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮೂರನೇ ಪ್ರಶ್ನೆ, ಒಂದು ವಿದ್ಯುತ್ ಜನಕ. ಅದಕ್ಕೆ ಉತ್ತರ ವಿದ್ಯುತ್ ಜನಕ. ವಿದ್ಯುತ್ ಜನಕ ಅಂದ್ರೇನು? ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ. ಅದಕ್ಕೆ ವಿದ್ಯುತ್ ಜನಕ ಅಂತ ಕರೀತಾರೆ. ಇನ್ನು ಆರನೇ ಪ್ರಶ್ನೆ, ಸರಿಯೋ ತಪ್ಪೋ ತಿಳಿಸಿ ಅಂತ ಹೇಳ್ಬಿಟ್ಟು ಅವರು ವಾಕ್ಯ ಕೊಟ್ಟಿದ್ದಾರೆ. ಉದಾಹರಣೆಗೆ, ವಿದ್ಯುತ್ ಮೋಟಾರ್ ಎಂಬುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅದು ತಪ್ಪು ಉತ್ತರ. ಆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಮಾಡುವಂಥದ್ದು ವಿದ್ಯುತ್ ಜನಕ, ಮೋಟಾರ್ ಅಲ್ಲ. ಸೊ ಮೋಟಾರನ್ನು ಕೊಟ್ಟಿದ್ದಾರೆ, ಅದು ತಪ್ಪು ಉತ್ತರ. ಬಿ, ವಿದ್ಯುತ್ ಜನಕವು ವಿದ್ಯುತ್ ಕಾಂತಿಯ ಪ್ರೇರಣೆಯಿಂದ ಕೆಲಸ ಮಾಡುತ್ತದೆ. ಸರಿಯೋ ತಪ್ಪ ಅಂತ ಕೇಳಿದ್ದಾರೆ. ಅದು ಸರಿಯಾದ ಉತ್ತರ. ಅದರ ಬಗ್ಗೆ ವಿವರಣೆಯನ್ನು ನಾವು ಈ ಸ್ವಲ್ಪ ಹೊತ್ತಿನಲ್ಲಿ ನೋಡಲಿಕ್ಕಿದ್ದೀವಿ. ಮೂರನೇದಾಗಿ, ಈ ಒಂದು ಸಮಾಂತರ ರೇಖೆಗಳಾಗಿರ್ತದೆ ಅಂತ ಹೇಳ್ಬಿಟ್ಟು ವಿದ್ಯುತ್ ಪ್ರವಾಹ ಹರಿಯುತ್ತಿರುವಂತಹ ಇದರಲ್ಲಿ ದೀರ್ಘವೃತ್ತಾಕಾರದ ಸುರುಳಿಗಳ ಮಧ್ಯೆ ಇರುವ ಕಾಂತೀಯ ಬಲರೇಖೆ ಹೇಗಿರ್ತದೆ ಅಂತ. ಅವುಗಳು ಪರಸ್ಪರ ಸಮಾನಾಂತರವಾಗಿರ್ತದೆ ಅಂತ ಹೇಳ್ಬಿಟ್ಟು. ಅದು ನಿಮಗೆ ಮೊನ್ನೆ ತರಗತಿ ಹೇಳಿದ್ದೀನಿ. ನೀವು ವೃತ್ತಾಕಾರವಾಗಿ ವಾಹಕವನ್ನು ಬಗ್ಸಿದಾಗ, ಅದು ವಿದ್ಯುತ್ ಪ್ರವಾಹ ಹರಿಸಿದಾಗ ಅಲ್ಲಿ ಏಕಕೇಂದ್ರೀಯ ವೃತ್ತಿ ಉಂಟಾಗುತ್ತೆ. ಮಧ್ಯದಲ್ಲಿ ಏನಾಗುತ್ತೆ, ಆ ಬಲರೇಖೆಗಳು ಸಮಾನಾಂತರವಾಗಿರ್ತದೆ. ಅದು ಸರಿಯಾದ ಉತ್ತರ ಅಲ್ಲ, ಅದು ಸರಿಯಾದ ಉತ್ತರ ಅದು. ನಾಲ್ಕನೇದಾಗಿ, ಹಸಿರು ಬಣ್ಣದ ಅವಾಹಕ ತಂತಿ ಇದೆ. ಆ ಹಸಿರು ಬಣ್ಣದ ತಂತಿ ಎಂಬುದು ಅದು
ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಅದರ ಬಗ್ಗೆ ನಾವು ಮುಂದಿನ ತರಗತಿ ನೋಡೋಕ್ಕಿದ್ದೀವಿ. ಅದು ಉತ್ತರ ತಪ್ಪಿದೆ. ಅದು ಸಜೀವ ತಂತಿ ಅಂತ ಹೇಳ್ತಾರೆ, ಲೈವ್ ವೈರ್ ಅಂತಾರೆ. 3 ಥರ ವೈರ್ಗಳು, ಅದರ ಬಗ್ಗೆ ನಾಳೆ ದಿವಸ ನೋಡೋಣ ಅಂತೆ. ಸಜೀವ ತಂತಿ, ತಟಸ್ಥ ತಂತಿ, ಭೂ ಸಂಪರ್ಕ ತಂತಿ ಅಂತ 3. ಹಸಿರು ಇದ್ದರೆ ಅದು ಭೂ ಸಂಪರ್ಕ ಬರ್ತದೆ. ಸೊ ಭೂ ಸಂಪರ್ಕ ತಂತಿಯು ಯಾವುದೇ ಕಾರಣಕ್ಕೆ ಸಜೀವ ಆಗಲಿ ಸಾಧ್ಯ ಇಲ್ಲ. ಸೊ ಉತ್ತರ ಅದು ತಪ್ಪು. ಸೊ ಇದಿಷ್ಟು ನಿನ್ನೆಯ ಪ್ರಶ್ನೆಯ ಉತ್ತರಗಳು. ಇವತ್ತಿನ ದಿವಸ ಆಮೇಲೆ ಇನ್ನೂ ಒಂದು ಪ್ರಶ್ನೆ ಇತ್ತಲ್ಲಿ, ಏನಂದರೆ ಬೆನ್ನು ಗೋಡೆ ಮುಖವಾಗಿದ್ದಾಗ ಅದನ್ನು ಹಿಂದಿನ ಗೋಡೆಯಿಂದ ಬೆಳಕನ್ನು ಹಾಯಿಸಿದಾಗ ಅದು ಇಲೆಕ್ಟ್ರಾನ್ ಚಲಿಸುವಂತೆ ಮಾಡಿದಾಗ ಯಾವ ರೀತಿ ಇದಾಗುತ್ತೆ ಅಂತ. ಇಲೆಕ್ಟ್ರಾನ್ ಪುಂಜವು ಹಿಂದಿನ ಗೋಡೆಯಿಂದ ಮುಂದಿನ ಗೋಡೆಗೆ ಭೂಮಿಗೆ ಸಮತಲವಾಗಿ ಚಲಿಸುತ್ತದೆ. ಇದರ ವಿರುದ್ಧ ದಿಕ್ಕಿಗೆ ಅಂದರೆ ಮುಂದಿನ ಗೋಡೆಯಿಂದ ಹಿಂದಿನ ಗೋಡೆಗೆ ವಿದ್ಯುತ್ ಹರಿತದೆ. ಸೊ ಈಗ ಹೇಗಿರುತ್ತೆ ಇದು, ಯಾವುದು ಕಾಂತಕ್ಷೇತ್ರ ಹೇಗಿರ್ತದೆ ಅಂತ ಕೇಳಿದ್ದಾರೆ. ಕಾಂತಕ್ಷೇತ್ರ ನೋಡಿ, ಅದು ಫ್ಲೆಮಿಂಗನ ಎಡಗೈ ನಿಯಮ. ಫ್ಲೆಮಿಂಗಿನ ಎಡಗೈ ನಿಯಮ ಪ್ರಕಾರ ನೋಡಿ, ಇನ್ನೊಮ್ಮೆ ನೆನಪು ಮಾಡ್ತೇನೆ, ನೀನು ಹೇಳಿದ ನಿಯಮ ಇದು. ಇದು ವಾಹಕ ಚಲನೆ ತೋರಿಸುತ್ತೆ, ಇದು ಕಾಂತಕ್ಷೇತ್ರ ದಿಕ್ಕು ತೋರಿಸುತ್ತೆ, ಇದು ಪ್ರೇರಿತ ವಿದ್ಯುತ್ ಪ್ರವಾಹ ದಿಕ್ಕು ತೋರಿಸುತ್ತೆ. ಅಲ್ಲಿ ಏನಿದೆ ಕ್ವಶನ್ನಲ್ಲಿ ಅಂದರೆ, ಬೆನ್ನನ್ನು ಗೋಡೆಗೆ ಮುಖವಾಗಿಟ್ಟಾಗ, ಗೋಡೆಗೆ ಒರಗಿಸಿಟ್ಟಾಗ ಹಿಂದಿನ ಕಡೆಯಿಂದ ಒಂದು ಇಲೆಕ್ಟ್ರಾನ್ ತಂತಿಯನ್ನು ಕಳಿಸ್ತಾರೆ ಅಂತ ಹೇಳ್ಬಿಟ್ಟು. ಇಲೆಕ್ಟ್ರಾನ್ ಒಂದು ಬೀಮ್ ನಾವು ಕಳಿಸ್ತಾರೆ ಹಿಂದುಗಡೆಯಿಂದ. ಆವಾಗ ಏನಾಗ್ತದೆ, ವಿದ್ಯುತ್ ಪ್ರವಾಹ ದಿಕ್ಕು ಯಾವುದಾಗುತ್ತೆ, ಮುಂದಿಂದ ಹಿಂದೆ ಹೋಗೋದಾಗತ್ತೆ. ಇಲೆಕ್ಟ್ರಾನ್ ಹಿಂದಿಂದ ಮುಂದೆ ಬಂದಾಗ ತೋರಿಸುವಾಗ ಮುಂದೆ ಹಿಂದೆ ತೋರಿಸ್ಬೇಕಾಗತ್ತೆ, ಹೀಗೆ ಅಲ್ವಾ. ಆವಾಗ ಕಾಂತಕ್ಷೇತ್ರ ದಿಕ್ಕು ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಕಾಂತಕ್ಷೇತ್ರ ದಿಕ್ಕು ಏನಾಗ್ತದೆ, ಕೆಳಮುಖವಾಗಿರುತ್ತೆ. ಇದು ಫ್ಲೆಮಿಂಗನ ಎಡಗೈ ನಿಯಮ ಪ್ರಕಾರ ನೋಡಿ. ಇದು ವಿದ್ಯುತ್ ಪ್ರವಾಹ ದಿಕ್ಕು, ಮುಂದಿನ ಹಿಂದೆ ಹೋಗುತ್ತೆ. ಆವಾಗ ಕಾಂತಕ್ಷೇತ್ರ ಎಂಬುದು ಕೆಳಮುಖವಾಗಿರ್ತದೆ, ಭೂಮಿಗೆ ಲಂಬವಾಗಿ ಕೆಳಮುಖವಾಗಿರ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಉತ್ತರ. ಅರ್ಥ ಆಯ್ತಾ? ಇದಕ್ಕೆ ಫ್ಲೆಮಿಂಗನ ಎಡಗೈ ನಿಯಮ ಅಂತ ಹೇಳ್ತಾರೆ. ನೀವು ಮೋಟಾರ್ ಹೇಳುವಾಗ ಬಲಗೈ ನಿಯಮ ನೋಡ್ತಿದ್ದೀವಿ, ಇವಾಗ ಫ್ಲೆಮಿಂಗಿನ ಎಡಗೈ ನಿಯಮ ಹೇಳ್ತಾ ಇದ್ದೀವಿ. ಇಲ್ಲಿ ವಿಶೇಷ ವ್ಯತ್ಯಾಸ ಏನಂದರೆ, ಇದು ವಿದ್ಯುತ್ ಕಾಂತೀಯ ಪ್ರೇರಣೆ ಬಗ್ಗೆ ಹೇಳುವಂಥದ್ದು. ಸೊ ಈ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಿನ್ನೆ ಮಾಡಿ ಪ್ರಯೋಗ ನೆನಪಿರ್ಬೋದು ನಿಮಗೆ. ಏನಂದರೆ, ಒಂದು ಅವಾಹಕನ ಆವೃತವಾದಂಥ ತಾಮ್ರದ ತಂತಿ ಸುತ್ತಿರುವಂಥ ಒಂದು ಕೊಳವೆ, ಸಿಲಿಂಡರ್ ಆಕಾರದ ಕೊಳವೆ, ಅದರೊಳಗೆ ಒಂದು ಅಯಸ್ಕಾಂತವನ್ನು ಒಳಗೆ ಹೊರಗೆ ಬರುವಂಗೆ ಮಾಡಿದ್ದು. ಆವಾಗ ಒಂದು ವಿದ್ಯುತ್ ಉಂಟಾಗತ್ತೆ. ಆ ವಿದ್ಯುತ್ತಿಗೆ ಏನಂತಾರೆ, ಪ್ರೇರಿತ ವಿದ್ಯುತ್ ಅಂತ ಕರೀತಾರೆ. ಅದನ್ನು ಅಳೆಯೋದು ಹೇಗೆ, ಗ್ಯಾಲನೋಮೀಟರ್ ಅಂತ ಒಂದು ಸಾಧನದಲ್ಲಿ ಅಳೆಯಬಹುದು. ಸೊ ಗ್ಯಾಲನೋಮೀಟರ್ G ಅಂತ ಬರಿತೀವಿ. ನಿನ್ನೆ ನಿಮ್ಗೆ ತೋರಿಸುವಾಗ ಆ ಕೆಂಪು ಲೈಟ್ ತೋರಿಸಿದ್ವಿ, ನೆನಪಿದೆಯಾ ನೋಡಿ. ಸೊ ಈ ವಿದ್ಯಮಾನಕ್ಕೆ ಏನಂತಾರೆ, ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಹೇಳ್ತಾರೆ. ಹಾಗಂದ್ರೇನು, ಸಮಯದೊಂದಿಗೆ ಬದಲಾಗುತ್ತಿರುವ ಕಾಂತಕ್ಷೇತ್ರದಲ್ಲಿ ಇದೊಂದು ಕಾಂತಕ್ಷೇತ್ರ. ಯಾಕೆ, ಇದು ಅಯಸ್ಕಾಂತ. ಇದು ಅಯಸ್ಕಾಂತ ಅಂತ ಹೇಳಿದಾಗ ಅದಕ್ಕೆ ಸುತ್ತಲೂ ಬಲರೇಖೆಗಳಿರ್ತವೆ. ಆ ಬಲರೇಖೆಗಳು ಏನಾಗುತ್ತೆ, ಒಂದು ಸಿಲಿಂಡರ್ ಒಳಗೆ ಅದನ್ನು ತೊಗೊಂಡು ಹೋದಾಗ ಸುರುಳಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ. ಇದು ಸುರುಳಿ ಅಂತ ಕರೀತಾರೆ. ಅವಾಹಕನ ಆವೃತವಾದ ತಾಮ್ರದ ತಂತಿ ಅದು ಸುರುಳಿ. ಆ ಸುರುಳಿಯಲ್ಲಿ ಅದು ಏನು ಮಾಡ್ತದೆ, ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟು ಮಾಡ್ತದೆ. ಪ್ರೇರಿತ ಅಂತ ಯಾಕೆ ಕರೀತಾರೆ, ಈ ಅಯಸ್ಕಾಂತ ತಂದಾಗ ಮಾತ್ರ ನಿಮಗೆ ವಿದ್ಯುತ್ ಪ್ರವಾಹ ಕಾಣಿಸುತ್ತೆ. ಅಲ್ಲಿ ಒಳಗಡೆ ಹೋಗುವಾಗ ಬಲಕ್ಕೆ ತಿರುಗುತ್ತೆ, ಹೊರಗಡೆ ಬಂದಾಗ ಎಡಕ್ಕೆ ತಿರುಗುತ್ತೆ. ಆದರೆ ಸುಮ್ಮನೆ ನಿಂತ್ಕೊಂಡ್ರೆ ಯಾವುದೇ ರೀತಿ ವ್ಯತ್ಯಾಸ ಉಂಟಾಗೋದಿಲ್ಲ, ವಿಚಲನೆ ಆಗೋದಿಲ್ಲ ಎಂಬುದು ನಿನ್ನೆ ಮಾಡಿದ ಪ್ರಯೋಗ. ಆ ಒಂದು ವಿದ್ಯಮಾನಕ್ಕೆ ಏನು ಕರೀತಾರೆ, ವಿದ್ಯುತ್ ಕಾಂತೀಯ ಪ್ರೇರಣೆ. ಎಲ್ಲೆಲ್ಲ ವಿದ್ಯುತ್
ವಿದ್ಯುತ್ ಕ್ಷೇತ್ರ ಇರುತ್ತದೋ ಅಲ್ಲಿ ಅಯಸ್ಕಾಂತ ತಂದಾಗ ಆ ಬಲರೇಖೆ ಕಟ್ಟಾಗಿ ಏನಾಗ್ತದೆ, ವಿದ್ಯುತ್ ಉಂಟಾಗುತ್ತೆ. ಆ ಪತ್ತೆ ಮಾಡೋದು ಹೇಗೆ? ಗ್ಯಾಲನೋಮೀಟ್ರಿಂದ ಪತ್ತೆ ಮಾಡ್ತೀವಿ. ಅಥವಾ ದೊಡ್ಡ ಪ್ರಮಾಣ ವಿದ್ಯುತ್ ಇದ್ದರೆ ಆ್ಯಮ್ಮೀಟ್ರ್ ಮಾಡ್ಬೋದು. ಇದು ಚಿಕ್ಕ ಪ್ರಮಾಣದಿಂದ ಗ್ಯಾಲನೋಮೀಟ್ರನ್ನು ಉಪಯೋಗಿಸ್ತೀವಿ ಅಲ್ವಾ. ಈ ಒಂದು ವಿದ್ಯುತ್ ಕಾಂತೀಯ ಪ್ರೇರಣೆ ಒಂದು ನಿಯಮ ಉಪಯೋಗಿಸ್ಕೊಂಡು ವಿದ್ಯುತ್ ಜನಕನ ರಚಿಸಿದ್ದಾರೆ. ಈ ವಿದ್ಯುತ್ ಜನಕ ರಚಿಸಬೇಕಾದ್ರೆ ತತ್ವ ಏನು ನೋಡೋಣ. ಒಂದನೇ ತತ್ವ ಇದೆ. ಏನಿದು? ಒಂದು ಅಯಸ್ಕಾಂತದಲ್ಲಿ ಅಯಸ್ಕಾಂತ ಕ್ಷೇತ್ರವನ್ನು ಇಲ್ಲಿ ಎರಡು ರೀತಿ ಮಾಡ್ಬೋದು. ಒಂದು ವಾಹಕ ತಂತಿಯನ್ನು ಚಲಿಸುವಾಗ ಮಾಡುವಂಥದ್ದು, ಅಥವಾ ಅಯಸ್ಕಾಂತವನ್ನು ಚಲಿಸುವಂಥ ಮಾಡುವಂಥದ್ದು. ಈಗ ಹೇಳುವಂಥದ್ದು ಜನರೇಟರಿಂದ ಏನು? ಇದು ಒಂದು ಯಾಂತ್ರಿಕ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಿಂದ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತಾರೆ. ವಿದ್ಯುತ್ ಕಾಂತೀಯ ಪ್ರೇರಣೆಯಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ನೋಡಿ, ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಕಾಂತೀಯ ಪ್ರೇರಣೆಯಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ಸೊ ಇಲ್ಲಿ ಒಂದು ಯಾಂತ್ರಿಕ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿತ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ನಿಮಗೆ ನಾವು ನಿನ್ನೆ ಹೇಳಿರ್ತಕ್ಕಂಥದ್ದು ಫ್ಲೆಮಿಂಗನ ಎಡಗೈ ನಿಯಮ. ಫ್ಲೆಮಿಂಗ್ ಎಂಬ ವಿಜ್ಞಾನಿ ಆ ಎಡಗೈ ನಿಯಮವನ್ನು ತತ್ವವಾಗಿ ಉಪಯೋಗಿಸ್ತೀವಿ. ಇಲ್ಲಿ ಇನ್ನೊಮ್ಮೆ ನೋಡ್ಕೊಳ್ಳಿ. ಫ್ಲೆಮಿಂಗಿನ ಎಡಗೈ ನಿಯಮ ಏನು ಹೇಳ್ತದೆ? ಎಡಗೈನ 3 ಬೆರಳುಗಳನ್ನು ಪರಸ್ಪರ ಲಂಬವಾಗಿಟ್ಕೊಂಡು ಇಲ್ಲಿ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ತೋರಿಸಿದರೆ, ತೋರು ಬೆರಳು ಕಾಂತಕ್ಷೇತ್ರ ದಿಕ್ಕನ್ನು ತೋರಿಸುತ್ತೆ, ಹೆಬ್ಬೆರಳು ಯಾಂತ್ರಿಕ ಶಕ್ತಿ ಅಥವಾ ಚಲನೆಯ ದಿಕ್ಕನ್ನು ತೋರಿಸುತ್ತೆ, ವಾಹಕದ ಚಲನೆಯ ದಿಕ್ಕನ್ನು ತೋರಿಸುತ್ತೆ. ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹ ತೋರಿಸುತ್ತೆ, ತೋರು ಬೆರಳು ಕಾಂತಕ್ಷೇತ್ರ ದಿಕ್ಕು ತೋರಿಸುತ್ತೆ, ಈ ಹೆಬ್ಬೆರಳು ಏನು ಮಾಡ್ತದೆ? ಈ ಒಂದು ವಾಹಕದ ಚಲನೆಯನ್ನು ತೋರಿಸುತ್ತೆ. ಸೊ ಇದು ಫ್ಲೆಮಿಂಗನ ಎಡಗೈ ನಿಯಮ. ಈ ತತ್ವವನ್ನು ಈ ಒಂದು ವಿದ್ಯುತ್ ಜನಕದಲ್ಲಿ ಉಪಯೋಗಿಸಿದೆ. ರಚನೆ ಹೇಗೆ ಅಂತ ನೋಡೋಣ. ಕನ್ಸ್ಟ್ರಕ್ಷನ್, ವಿದ್ಯುತ್ ಜನಕ ಹೇಗೆ ರಚಿಸಿದ್ದಾರೆ ಅಂತ ನೋಡೋಣ. ಇದರಲ್ಲಿ ಚಿತ್ರದಲ್ಲಿ ಕಾಣಿಸುತ್ತೆ ನೋಡಿ. ಈ ಚಿತ್ರ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಚಿತ್ರದಲ್ಲಿ ಅಭ್ಯಾಸ ಮಾಡಬೇಕು. ಏನಂದರೆ ನೋಡಿ, ಎನ್ ಮತ್ತು ಎಸ್ ಅಂತ ಕೆಂಪು ಬಣ್ಣ ಇದೆಯಲ್ಲ, ಆ ಎನ್ ಎಸ್ ಎಂಬುದು ಶಾಶ್ವತವಾದ ಕಾಂತಗಳು. ಸೊ ರಚನೆ, 2 ಕಾಂತಗಳ ಧ್ರುವ ಕಾಣಿಸುತ್ತೆ, ಎನ್ ಎಸ್ ಅಂಥೇಳಿ. ಅದು ಶಾಶ್ವತವಾದ ಕಾಂತಗಳು. ಅದು ಹೆಂಗೆ ತಗೊಳ್ಳೋದು? ಅದನ್ನು ಕುದುರೆಡಾಳಾಕೃತಿಯ ಒಂದು ಕಾಂತದಿಂದ ಪಡಿಬಹುದಾಗುತ್ತೆ. 2 ಪ್ರಬಲವಾದ ಧ್ರುವಗಳು ತಗೊಳ್ಬೇಕು. ನಿಮಗೆ ಪ್ರಯೋಗಶಾಲೆ ತೋರಿಸುವಾಗ ಚಿಕ್ಕದಾಗಿ ತೋರಿಸ್ತಾರೆ. ಆದರೆ ವಿದ್ಯುತ್ ಜನಕ ಎಂಬುದು ನಿತ್ಯ ಜೀವನದಲ್ಲಿ ಹೆಚ್ಚಿನ ಕಡೆಯಲ್ಲಿ ಉಪಯೋಗ ಆಗುತ್ತೆ. ಉದಾಹರಣೆಗೆ ಮನೆಯಲ್ಲಿ, ಕೈಗಾರಿಕೆಯಲ್ಲಿ, ಸಂಘ ಸಂಸ್ಥೆಗಳಲ್ಲಿ ನೀವು ನೋಡಿರ್ಬೋದು. ಕೆಲವು ಮದುವೆ ಪಾರ್ಟಿಗಳು, ದೊಡ್ಡ ದೊಡ್ಡ ಫಂಕ್ಷನ್ ನಡೆಯುವಾಗ ಕರೆಂಟ್ ಅಕಸ್ಮಾತ್ ಹೋಗ್ಬಿಟ್ರೆ ತಕ್ಷಣ ಹೇಳ್ತಾರೆ ಜನ್ರೇಟ್ರ್ ಹಾಕಿ ಅಂತ ಹೇಳ್ತಾರೆ. ಆ ಜನ್ರೇಟ್ರ್ ಹಾಕಿ ಅಂತ, ಅದನ್ನು ಇಂಗ್ಲೀಷಲ್ಲಿ ಇಲೆಕ್ಟ್ರಿಕ್ ಜನ್ರೇಟರ್ ಅಂತಾರೆ. ಅಂದರೆ ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡುವ ಸಾಧನ. ಯಾವಾಗ ವಿದ್ಯುತ್ ಪ್ರವಾಹದ ಒಂದು ಕೊರತೆ ಆಗುತ್ತೆ,
ಆವಾಗ ತಕ್ಷಣ ಈ ಜನ್ರೇಟರನ್ನು ಹಾಕ್ತಾರೆ. ಅದು ರಚನೆ ಹೇಗೆ ಅಂತ ನೋಡೋಣ. ಅದನ್ನು ಮುಖ್ಯವಾಗಿ ಈಗ ತಾನು ಹೇಳಿದಾಗೆ NS ಅಂದರೆ ಕಾಂತ ಧ್ರುವಗಳು. N ಅಂದರೆ ನಾರ್ತು, S ಅಂದರೆ ಸೌತು. ನಾರ್ತ್ ಸೌತ್ ಇರ್ತಕ್ಕಂಥ ಎರಡು ಕಾಂತ ಧ್ರುವಗಳು ಇರ್ತದೆ. ಪ್ರಬಲವಾದ ಅಯಸ್ಕಾಂತದ ಧ್ರುವಗಳಿರ್ತದೆ. ಇದರ ಮಧ್ಯದಲ್ಲಿ ABCD ಅಂತ ABCD ಎಂಬ ವಾಹಕದ ತಂತಿಯನ್ನು ಇಡಲಾಗತ್ತೆ. ಅವಾಹಕದಿಂದ ಆವೃತವಾದ ವಾಹಕ ತಂತಿ. ಅವಾಹಕ ಅಂದರೆ ಇಲ್ಲಿ ಅದನ್ನು ಪೇಂಟ್ ಮಾಡಿರ್ತಾರೆ. ಯಾವುದೇ ಬಟ್ಟೆಯನ್ನು ಸುತ್ತೋದಿಲ್ಲ, ಪೇಂಟ್ ಮಾಡಿರ್ತಾರೆ. ಸೊ ABCD ವಾಹಕ ತಂತಿ. ಆ ತಂತಿ ಸಂಖ್ಯೆ ಹೆಚ್ಚಾದಾಗೆ, ಸುರುಳಿಗಳ ಸಂಖ್ಯೆ ಹೆಚ್ಚಾದಾಗೆ ವಿದ್ಯುತ್ ಪ್ರವಾಹದ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಅದು ABCD ಅಂತ ಹೇಳ್ತಾರೆ. ಇದಕ್ಕೆ ಅನ್ವಯಿಸ್ಕೊಂಡು ಎರಡು ಜಾರು ಉಂಗುರ ಅಂತಿರುತ್ತೆ. ಅದು ಇಂಗ್ಲೀಷಲ್ಲಿ ಸ್ಲಿಪ್ ರಿಂಗ್ಸ್ ಅಂತ ಹೇಳ್ತಾರೆ. S1 S2 ಜಾರು ಉಂಗುರಗಳಿರ್ತದೆ. ಜಾರು ಉಂಗುರ ಇರ್ತದೆ. ಆ ಜಾರು ಉಂಗುರಕ್ಕೆ ಅನುಸರಿಸಿಕೊಂಡು ಎರಡು ಬ್ರಷ್ಗಳಿರ್ತದೆ, ಕಾರ್ಬನ್ ಬ್ರಷ್ಗಳು, B1 B2 ಅಂತ ಹೇಳ್ಬಿಟ್ಟು. B1 B2 ಅಂತ ಎರಡು ಕಾರ್ಬನ್ ಬ್ರಷ್ಗಳಿರ್ತದೆ ನೋಡಿ. ಎಗೆ ಸರಿಯಾಗಿ B1 ಡಿಗೆ ಸರಿಯಾಗಿ B2 ಇಟ್ಟಿದೆ. B1 B2 ಕಾರ್ಬನ್ ಬ್ರಷ್ಗಳು. ಕಾರ್ಬನ್ ಅಂದರೆ ಗ್ರಾಫೈಟ್ನಿಂದ ಮಾಡಿರ್ತದೆ ಅದು. ಅದು ಯಾಕೆಂದರೆ ವಿದ್ಯುತ್ ವಾಹಕ ಅದು. ಸೊ B1 B2 ಕಾರ್ಬನ್ ಬ್ರಷ್ಗಳಿರ್ತದೆ. ಆಮೇಲೆ ಈ ಎರಡು ಜಾರು ಉಂಗುರಗಳು ಏನಿದ್ದಾವೆ, ಒಂದು ಅಕ್ಷದ ಮೇಲೆ ಸುತ್ತುತ್ತೆ. ಒಂದು ಅಕ್ಷ ಇದೆ, ಸಿಲಿಂಡರಾಕಾರದ ಅಕ್ಷ. ಅದನ್ನು ಇಂಗ್ಲೀಷಲ್ಲಿ ಆಕ್ಸಿಸ್ ಅಂತ ಕರೀತಾರೆ. ಇದು ಈ ಒಂದು ತಂತಿ ಸುತ್ತಕ್ಕೆ ಇರತಕ್ಕಂಥ ಒಂದು ಸಾಧನ. ಇವನ್ನೆಲ್ಲನೂ ಕೂಡ ಹೊರಮಂಡಲದಲ್ಲಿ ಗ್ಯಾಲನೋಮೆಟ್ರಿಗೆ ಸೇರಿಸಿರ್ತಾರೆ. ಗ್ಯಾಲನೋಮೀಟರ್ ಏನು ಮಾಡ್ತದೆ? ವಿದ್ಯುತ್ ಪ್ರವಾಹವನ್ನು ಅದು ಅಳೆಯುತ್ತೆ. ಸೊ ಗ್ಯಾಲನೋಮೀಟರ್ ಹೇಳ್ತಾರೆ. ಇನ್ನೊಮ್ಮೆ ಹೇಳ್ತೇನೆ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. NS ಅಂತ ಎರಡು ಕೆಂಪು ಬಣ್ಣ ಇದೆ ನೋಡ್ರಿ, ಅದು ಕಾಂತ ಧ್ರುವಗಳು. ABCD ಎಂಬುದು ಅವಾಹಕದ ಆವೃತವಾದ ವಾಹಕ ತಂತಿ. S1 S2 ಅಂದರೆ ಸ್ಲಿಪ್ ರಿಂಗ್ಸ್ ಅಥವಾ ಜಾರು ಉಂಗುರಗಳು. B1 B2 ಅಂದರೆ ಕಾರ್ಬನ್ ಬ್ರಷ್ಗಳು, ಅಂದರೆ ಗ್ರಾಫೈಟ್ ಮಾಡಿರ್ತಕ್ಕಂಥದ್ದು. ಈ ಉಂಗುರಗಳ ಒಳಭಾಗದಲ್ಲಿ ಅವಾಹಕದ ಒಂದು ಪದರ ಇರುತ್ತೆ. ಆಮೇಲೆ ಇವೆಲ್ಲವೂ, ಈ ಎರಡು ಉಂಗುರಗಳು ಕೂಡ ಒಂದು ಪ್ರಧಾನ ಅಕ್ಷದಲ್ಲಿ ಸುತ್ತುತ್ತವೆ. ಅದಕ್ಕೆ ಆಕ್ಸಿಸ್ ಅಥವಾ ಅಕ್ಷ ಅಂತ ಕರೀತಾರೆ. ಆಮೇಲೆ ಈ ಬರುವಂಥ ವಿದ್ಯುತ್ ಪ್ರವಾಹ ಅಳಿಲಿಕ್ಕೆ ಗ್ಯಾಲನೋಮೀಟರ್ Gಯನ್ನು ಅಳವಡಿಸಿರ್ತಾರೆ. ಇದಿಷ್ಟು ರಚನೆ. ಇನ್ನು ಕಾರ್ಯ ನೋಡೋಣ, ಹೆಂಗೆ ಕೆಲಸ ಮಾಡುತ್ತೆ ಅಂತ. ಮೊದಲೇ ಹೇಳಿದಾಗೆ ಇದು ವಿದ್ಯುಜ್ಜನಕ ಅಂದ್ರೇನು? ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಅಂತ ಹೇಳಿದೆ ಅಲ್ವಾ? ಅಂದ್ರೇನು? ಈ ಒಂದು ABCD ಏನಿದೆ, ಈ ವಾಹಕ ತಂತಿಗಳ ಸಮೂಹ, ಅವುಗಳನ್ನು ಹೊರಗಡೆಯಿಂದ ತಿರುಗಿಸ್ತಾರೆ. ಅದನ್ನು ಕೈಯಲ್ಲಿ ತಿರುಗಿಸ್ಬೋದು. ಆದರೆ ಇನ್ನು ದೊಡ್ಡ ಮಟ್ಟದಲ್ಲಿ ಆಗುವಾಗ ಮೋಟಾರ್ ಕನೆಕ್ಟ್ ಮಾಡ್ತಾರೆ, ಮೋಟಾರನ್ನು ತಿರುಗಿಸುವ ಮಾಡ್ತಾರೆ. ಆವಾಗ ಏನಾಗುತ್ತೆ, AB ಮೇಲೆ ಚಲಿಸುತ್ತೆ. ಉದಾಹರಣೆಗೆ ಇದು ವಾಹಕ ತಂತಿ ತಿಳ್ಕೊಂಡ್ರೆ ಇಲ್ಲಿ AB ಇರುತ್ತೆ, ಇಲ್ಲಿ CD ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ಥರ ಇದ್ದಾಗ AB ಮೇಲಕ್ಕೆ ಹೋಗುತ್ತೆ ಹಿಂಗೆ ತಿರ್ಸಿದಾಗ. ಆಗ ಫ್ಲೆಮಿಂಗಿನ ಅಡುಗೆ ನಿಯಮ ಪ್ರಕಾರ ಇಲ್ಲಿ ಕಾಂತೀಯ ಬಲರೇಖೆ ಇರ್ತದೆ. ಈ ಕಾಂತೀಯ ಬಲರೇಖೆಗಳು ಕಟ್ ಆಗ್ತದೆ. ಆವಾಗ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ಸೊ AB ಮೇಲೆ ಹೋಗುತ್ತೆ, CD ಕೆಳಗೆ ಬರುತ್ತೆ ಅಲ್ವಾ? ಆವಾಗ ಅದು ಲಂಬವಾಗಿರೋದ್ರಿಂದ
ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ವಿದ್ಯುತ್ ಪ್ರವಾಹ ಏನಾಗುತ್ತೆ, S1 ಜಾರು ಉಂಗುರ ಅದಕ್ಕೆ ಬರುತ್ತೆ. ಅಲ್ಲಿಂದ B1 ಕಾರ್ಬನ್ ಬ್ರಷ್ಷಿಗೆ ಬಂದು ಹೊರಗಡೆ ಮಂಡಲದಲ್ಲಿ ಗ್ಯಾಲನೋಮೀಟ್ರಿಗೆ ಹೋಗುತ್ತೆ. ಆ ಗ್ಯಾಲನೋಮೀಟ್ರಿಗೆ ಬಂದಾಗ ವಿದ್ಯುತ್ ಪ್ರವಾಹ ಅಲ್ಲಿ ನಿಮಗೆ ಕಾಣಿಸುತ್ತೆ. ಆಮೇಲೆ ಎರಡನೇ ಅರ್ಧ ಸುತ್ತು ಏನಾಗುತ್ತೆ, ಸಿ ಡಿ ಮೇಲೆ ಬರುತ್ತೆ, ಎ ಬಿ ಕೆಳಗೆ ಹೋಗುತ್ತೆ. ಸಿ ಡಿ ಮೇಲೆ ಹೋಗುತ್ತೆ, ಎ ಬಿ ಕೆಳಗೆ ಬರುತ್ತೆ. ಸೊ ಈ ಥರ ಎ ಬಿ ಒಂದು ಸಲ ಹೋಗೋದು, ಸಿ ಡಿ ಒಂದು ಸಲ ಹೋಗೋದು, ಮೇಲೆ ಕೆಳಗೆ ಮೇಲೆ ಕೆಳಗೆ. ಹಾಗೆ ಧ್ರುವೀಯತೆ ಅಂತ ಹೇಳ್ತಾರೆ, ಪೊಲ್ಯಾರಿಟಿ ಅಂತ. ಸೊ ಅಲ್ಲಿ ಏನಾಗುತ್ತೆ, ವಿದ್ಯುತ್ ಪ್ರವಾಹ ದಿಕ್ಕು ಬದಲಾಗ್ತಾ ಹೋಗುತ್ತೆ. ಈ ಥರ ಉಂಟಾಗೋ ವಿದ್ಯುತ್ತಿಗೆ ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಕರೀತಾರೆ. ಪರ್ಯಾಯ ವಿದ್ಯುತ್ ಪ್ರವಾಹ. ಇಲ್ಲಿ ಆ ಉಂಟಾದ ವಿದ್ಯುತ್ ಪ್ರವಾಹ ಇದೆಯಲ್ಲ, ಹೊರಮಂಡಲ ಹರಿದು ಅದರ ದಿಕ್ಕು ಬದಲಾಗ್ತಾ ಹೋಗುತ್ತೆ. ಒಂದು ಸಮಯವನ್ನು ಟೈಮ್ ವರ್ಸಸ್ ಕರೆಂಟ್ ನಾವು ಪ್ಲಾಟ್ ಮಾಡಿದಾಗ ಅದು ಪರ್ಯಾಯವಾಗಿ ಚಲಿಸುತ್ತೆ. ಐ ಅಂದರೆ ವಿದ್ಯುತ್ ಪ್ರವಾಹ, ಟಿ ಅಂದರೆ ಕಾಲ. ಪರ್ಯಾಯ ಅಂದರೆ ದಿಕ್ಕು ಬದಲಾಗ್ತಾ ಹೋಗುತ್ತೆ. ಮೊದಲ ಸುತ್ತಿನಲ್ಲಿ ಇದಕ್ಕೆ ಆವರ್ತಗಳು ಅಂತ ಕರೀತಾರೆ, ಅಥವಾ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಈ ಒಂದು ವಿದ್ಯುತ್ ಪ್ರವಾಹ AC ವಿದ್ಯುತ್ ಪ್ರವಾಹ ಇದೆಯಲ್ಲ, ಇದು ಅದರ ಒಂದು ಕಂಪನಾಂಕ 50 ಹರ್ಟ್ಜ್ ಇರುತ್ತೆ. ಅಂದರೆ ಈ ಒಂದು 100ನೇ ಒಂದು ಸೆಕೆಂಡ್, ಒಂದು ಸೆಕೆಂಡ್ಗೆ 100ನೇ ಒಂದು ಆವರ್ತ ಆಗಲಿಕ್ಕೆ 100ನೇ ಒಂದು ಸೆಕೆಂಡ್ ತಗೊಳುತ್ತೆ. ಅದರಿಂದ ಅದರ ಫ್ರೀಕ್ವೆನ್ಸಿ ಬಂದು 50 ಹರ್ಟ್ಸ್ ಅಂತ. ನೋಡಿ, ಇಲ್ಲಿಂದ ಹೊರಟದ್ದು ಮತ್ತು ಇಲ್ಲಿ ಬರೋಕ್ಕೆ ಇದನ್ನು ಒಂದು ಆವರ್ತ ಅಂತ ಕರೀತಾರೆ. ಒಂದು ಉಬ್ಬು ಒಂದು ತಗ್ಗು ಎರಡು ಸೇರುತ್ತೆ. ಸೊ ಆದ್ದರಿಂದ ಒಂದು ಸೆಕೆಂಡಿಗೆ 100 ಬಾರಿ ಬದಲಾಗ್ತಾ ಹೋಗುತ್ತೆ ದಿಕ್ಕು. ಹಾಗಾಗಿ ಅದರ ಆವರ್ತ 50 ಹರ್ಟ್ಸ್ ಅಂತ ಕರೀತಾರೆ. HZ ಅಂದರೆ ಹರ್ಟ್ಸ್. ಯಾಕೆ ಹೆಸರಿಟ್ಟರು, ಅದು ಹುಡುಕಿದಂಥ ವಿಜ್ಞಾನಿ, ಅವನ ಹೆಸರು ಹರ್ಟ್ಸ್ ಅಂತ, ಅದರಿಂದ ಅವನ ಹೆಸರಿಟ್ಟರು. ಸೊ ಇಲ್ಲಿ ಈ ಒಂದು ವಿದ್ಯುತ್ ಪ್ರವಾಹ ದಿಕ್ಕು ಸಮಯಕ್ಕೆ ಸರಿಯಾಗಿ ಬದಲಾಗ್ತಾ ಹೋಗುತ್ತೆ. ಆದ್ದರಿಂದಾಗಿ ಏನಾಗುತ್ತೆ, ಅದನ್ನು ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಕರೀತಾರೆ. ಇನ್ನೊಮ್ಮೆ ಹೇಳ್ತೇನೆ, ನೋಡ್ಕೊಳ್ಳಿ ಸರಿಯಾಗಿ ಕಾರ್ಯವನ್ನು. ಒಂದು ಆರ್ಮೇಚರ್, ಇದಕ್ಕೆ ಆರ್ಮೇಚರ್ ಅಂತ ಕರೀತಾರೆ. ಇನ್ನೊಂದು ಹೆಸರು ಇದಕ್ಕೆ ಆರ್ಮೇಚರ್. ಇದು ಸಾಮಾನ್ಯವಾಗಿ ಒಂದೇ ತಂತಿ ಇರುವುದಿಲ್ಲ, ಅನೇಕ ತಂತಿಗಳಿರ್ತದೆ ಇದಕ್ಕೆ. ಆರ್ಮೇಚರ್ ಅಂತ ಹೇಳ್ತಾರೆ, ABCD. ಆರ್ಮೇಚರ್ ವಾಹಕವನ್ನು ಹೊರಗಡೆಯಿಂದ ತಿರುಗಿಸ್ತಾರೆ, ಅಂದರೆ ಯಾಂತ್ರಿಕ ಶಕ್ತಿಯನ್ನು ಕೊಡ್ತಾರೆ. ಆವಾಗ ಏನಾಗ್ತದೆ, ಆ ಒಂದು ಕಾಂತ ಧ್ರುವಗಳ ಮಧ್ಯೆ ಇರತಕ್ಕಂತಹ ಕಾಂತಶಕ್ತಿ ಮತ್ತು ಹೊರಗಡೆಯಿಂದ ಕೊಡತಕ್ಕಂತಹ ಈ ಒಂದು ಯಾಂತ್ರಿಕ ಶಕ್ತಿ, ಈ ಶಕ್ತಿ ಪ್ರಭಾವದಿಂದಾಗಿ ಏನಾಗುತ್ತೆ, ಈ AB ಮೇಲ್ಭಾಗ ಹೋಗುತ್ತೆ, CD ಕೆಳಭಾಗಕ್ಕೆ ಬರುತ್ತೆ. ಆವಾಗ ಬಲರೇಖೆಗಳು ಚಲಿಸಲ್ಪಡ್ತದೆ, ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. ಆ ವಿದ್ಯುತ್ ಪ್ರವಾಹವು ಹೊರಮಂಡಲದಲ್ಲಿ ಹರಿಯುತ್ತೆ. ಮೊದಲು ಉಂಗುರಗಳಿಗೆ ಬರ್ತದೆ, ಉಂಗುರದಿಂದ ಬ್ರಷ್ಗಳು ಬರ್ತದೆ, ಬ್ರಷ್ನಿಂದ ಗ್ಯಾಲನೋಮೀಟ್ರಿಗೆ ಬರುತ್ತೆ, ಮತ್ತೆ ವಾಪಸ್ ಹೋಗುತ್ತೆ. B2 ಮುಖಾಂತರ S2ಗೆ ಬಂದು ವಾಪಸ್ ಹೋಗುತ್ತೆ. ಆವಾಗ CD ಮೇಲೆ ಬರುತ್ತೆ. ಮೊದಲು AB ಮೇಲೆ ಬರುತ್ತೆ, CD, AB CD, AB CDಗೆ ಪರ್ಯಾಯವಾಗಿ ಬದಲಾಗ್ತಾ ಹೋಗುತ್ತೆ. ಸೊ ಈ ಥರ ಪರ್ಯಾಯವಾಗಿ ಆದಾಗ ಅದಕ್ಕೆ ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತಾರೆ. ಆಲ್ಟರ್ನೇಟಿಂಗ್ ಕರೆಂಟ್ ಅಥವಾ ಶಾರ್ಟ್ ಆಗಿ AC ಅಂತ ಹೇಳ್ತಾರೆ. AC ಅಂದರೆ ನಿಮ್ಮ ತಾಲೂಕು ಆಫೀಸ್ ಇರ್ತಾರಲ್ಲ ಅವರಲ್ಲ, ಅವರ ಅಸಿಸ್ಟೆಂಟ್ ಕಮಿಷನರ್. ವಿಜ್ಞಾನದಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ AC ಅಂತ ಕರೀತಾರೆ. ನಿನ್ನೆ ನಾವು ನೋಡಿದ್ದು DC ಅಂತ ಹೇಳ್ಬಿಟ್ಟು. DC ಡೆಪ್ಯೂಟಿ ಕಮಿಷನರ್ ಅಲ್ಲ,
ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟ್ ಅಂತ. ಅಲ್ಲಿ ದಿಕ್ಕು ಬದಲಾಗೋದಿಲ್ಲ, ಇಲ್ಲಿ ದಿಕ್ಕು ಬದಲಾಗ್ತಾ ಹೋಗುತ್ತೆ. ಇದನ್ನು ಆವರ್ತಗಳು ಅಂತ ಕರೀತಾರೆ. ಅಳೆಯುವಂಥ ಮಾನ ಹರ್ಡ್ಸ್ ಅಂತ ಹೇಳ್ಬಿಟ್ಟು. ನಮ್ಮ ದೇಶದಲ್ಲಿ ಇದರ ಪ್ರಮಾಣ 50 ಹರ್ಡ್ಸ್ ಇರುತ್ತೆ. ಇವಾಗ ಪ್ರಯೋಗಶಾಲೆ ಒಂದು ಮಾದರಿ ಇದೆ, ಒಂದು ಮಾಡೆಲ್ ಇದೆ. ಅದು ಮಾಡೆಲ್ ಹೆಂಗೆ ಕೆಲಸ ಮಾಡ್ತು ನೋಡೋಣವಾ? ಈಗ ಮಾಡೆಲ್ ನೋಡೋಣ. ನೋಡಿ, ಇದೀಗ ತಾನೇ ವಿದ್ಯುಜ್ಜನಕದ ಬಗ್ಗೆ ನೋಡಿದ್ದೀವಿ. ಅದರ ಒಂದು ಸಣ್ಣ ಮಾಡೆಲ್ ಇದೆ, ಡೆಮೋ ಅಂತಾರೆ, ಡೆಮಾನ್ಸ್ಟ್ರೇಷನ್ ಮಾಡೆಲ್ ಅಂತ. ನೋಡಿ, ಇದು ಯಾಂತ್ರಿಕ ಶಕ್ತಿಯನ್ನು ತೋರಿಸುತ್ತೆ. ನಾವು ಕೈಯಿಂದ ಹೀಗೆ ತಿರ್ಸುವಂಥದ್ದು ಯಾಂತ್ರಿಕ ಶಕ್ತಿ. ಆಮೇಲೆ ಇಲ್ಲಿ ಭಾಗಗಳು ನೋಡಿ. ಒಂದನೇ ಭಾಗ ನಾನು ಆಗ ಹೇಳಿದಾಗೆ ಆರ್ಮೇಚರ್ ಅಂತಾರೆ, ಇಲ್ಲಿದೆ ಆರ್ಮೇಚರ್ ಕಾಯಿಲ್. ಇದು ಅವಾಹಕನಾವೃತವಾದಂಥ ವಾಹಕ ತಂತಿಗಳ ಸಮೂಹ. ಒಂದೇ ಇಟ್ಟರೆ ಅದು ಏನು ವಿದ್ಯುತ್ ಶಕ್ತಿ ಕೊಡೋದಿಲ್ಲ. ಸೊ 50-100 ಸುತ್ತುಗಳಿರ್ತದೆ. ಇದು ಆಕ್ಸೆಲ್ ಅಂತಾರೆ. ಇನ್ನು ತಿರುಗಿಸಿದಾಗ ಈ ಒಂದು ಅಕ್ಷ, ಈ ಅಕ್ಷದ ಮೇಲೆ ತಿರುಗುತ್ತೆ ಅದು. ಆಮೇಲೆ ಇದನ್ನು ಇದೆಯಲ್ಲ ಉಂಗುರಗಳು ಅಂತ ಕರೀತಾರೆ, ಉಂಗುರಗಳು. ಆಮೇಲೆ ಇಲ್ಲಿ ಕಾರ್ಬನ್ ಬ್ರಷ್ಗಳಿದೆ 2. ಸೊ ಇದಿಷ್ಟು ಇದರ ಭಾಗ. ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಕೈಯಿಂದ ಅಂದರೆ ಯಾಂತ್ರಿಕವಾಗಿ ತಿರುಗಿಸ್ತೀವಿ. ತಿರುಗಿಸಿದಾಗ ಆ ಯಾಂತ್ರಿಕ ಶಕ್ತಿ ಈ ತಂತಿಗಳಿಗೆ ವರ್ಗಾವಣೆ ಆಗುತ್ತೆ. ಆ ತಂತಿಗಳು ಕಾರ್ಬನ್ ಇದು 2 ಕಾಂತಧ್ರುವಗಳ ಮಧ್ಯೆ ಇಟ್ಟಾಗ ಕಾಂತೀಯ ಬಲರೇಖೆಗಳನ್ನು ಅದು ಕಟ್ ಮಾಡ್ತದೆ, ಅಂದರೆ ಛೇದಿಸುತ್ತೆ. ಆವಾಗ ಫ್ಲೆಮಿಂಗ್ ಅಡುಗೆ ನಿಯಮ ಪ್ರಕಾರ ಈ ಒಂದು ಎ ಬಿ ಭಾಗ ಮೇಲೆ ಬಂದು ಸಿ ಡಿ ಭಾಗ ಕೆಳಗೆ ಹೋಗುತ್ತೆ. ಆಗ ವಿದ್ಯುತ್ ಪ್ರವಾಹ ಹೊರಗೆ ಬಂದು ಇಲ್ಲಿ ಕಾಣಿಸುತ್ತೆ. ವಿದ್ಯುತ್ ಉಂಟಾಯಿತು. ಆ ವಿದ್ಯುತ್ತಾದಿ ಬಲ್ಬಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಅಷ್ಟೇ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ಇದಕ್ಕೆ ಜನರೇಟರ್ ಅಥವಾ ಡೈನಮೋ ಅಂತ ಕರೀತಾರೆ. ಕಂಡುಹಿಡಿದದ್ದು ಯಾರು ಇದನ್ನು? ಮೈಕಲ್ ಫ್ಯಾರಡೆ ಎಂಬ ವಿಜ್ಞಾನಿ. ಸರಿನಾ? ಸೊ ಇದು ಒಂದು ಡೆಮೋ ಅಷ್ಟೇ. ನಿಜವಾಗಿ ಈ ಥರ ಇದಕ್ಕಿಂತ ದೊಡ್ಡ ಪ್ರಮಾಣದ ಇರುತ್ತದೆ. ತಂತಿಗಳು ತುಂಬ ಸುತ್ತಿರ್ತದೆ. ಸುತ್ತಕ್ಕೆ ಕೈಯಿಂದ ಸುತ್ತಕ್ಕೆ ಇಟ್ಕೊಳ್ಳೋದಿಲ್ಲ. ಅಲ್ಲಿ ಏನಿರ್ತದೆ, ಮೋಟಾರ್ ವ್ಯವಸ್ಥೆ ಮಾಡಿರ್ತಾರೆ. ಆಟೋಮೆಟಿಕ್ಕಾಗಿ ಅದು ತಿರುಗುವಾಗ ಮಾಡ್ತದೆ ಅಕ್ಷದ ಮೂಲಕ. ಆವಾಗ ವಿದ್ಯುತ್ ಪ್ರವಾಹ ಬರ್ತದೆ, ಅದನ್ನು ಉಪಯೋಗಿಸೋದಾಗುತ್ತೆ.